ಹಾಯ್, ಎಲ್ರಿಗೂ ನಮಸ್ಕಾರ. ಈ ಸಾರಿ ನಾನು ಓದಿದ ಪುಸ್ತಕ KP ಪೂರ್ಣಚಂದ್ರ ತೇಜಸ್ವಿ ಅವರ ಪಾಪ್ಯುಲರ್ ಕಾದಂಬರಿ ಕಾರ್ವಾಲೋ. ಈ ಬುಕ್ ಒಂದು ಹಾಸ್ಯಮಯ, ವಿಜ್ಞಾನ, ಪರಿಸರ, ಪ್ರಕೃತಿಯ ವಿಸ್ಮಯಗಳನ್ನು ಕೂಡಿದ ಕಾದಂಬರಿಯಾಗಿದೆ. ಈ ಕಾದಂಬರಿಯಲ್ಲಿ ತೇಜಸ್ವಿಯವರು ಒಂದು ಮುಖ್ಯ ಪಾತ್ರವಾಗಿ ಕಾಣಿಸಿಕೊಳ್ಳುತ್ತಾರೆ. ವಿಜ್ಞಾನಿ ಕಾರ್ವಾಲೋ, ಮಂದಣ್ಣ, ಫೋಟೋಗ್ರಾಫರ್ ಪ್ರಭಾಕರ, ಕರಿಯಪ್ಪ, ಎಂಟ, ಪ್ಯಾರ ಮತ್ತು ತೇಜಸ್ವಿಯವರ ನಾಯಿ ಕಿವಿ ಈ ಕಥೆಯಲ್ಲಿ ಮುಖ್ಯ ಪಾತ್ರಧಾರಿಗಳಾಗಿರುತ್ತವೆ. ಇನ್ನು ಈ ಬುಕ್ನಲ್ಲಿ ಪ್ರಕೃತಿಯ ನಡುವೆ ಮನುಷ್ಯನಿಗಿರುವ ಸಂಬಂಧದ ಬಗ್ಗೆ ತುಂಬ ಅದ್ಭುತವಾಗಿ, ಕುತೂಹಲ ಮೂಡಿಸುವಂತೆ ತುಂಬ ಸರಳವಾಗಿ ತಿಳಿ ಹೇಳಿದ್ದಾರೆ ತೇಜಸ್ವಿಯವರು. 3ರ ಮುಂದೆ 7 ಸೊನ್ನೆಗಳಷ್ಟು ವರ್ಷದ ಹಳೆಯ ಹಾರುವ ಓತಿಯನ್ನು ಹುಡುಕುವ ರೋಮಾಂಚಕ ಕಥೆಯೇ ಕಾರ್ವಾಲೋ. ಮೂಡಿಗೆರೆಯ ದಟ್ಟ ಕಾಡಿನಲ್ಲಿ ನಡೆಯುವ ಈ ಕತೆ ಕೇವಲ ಒಂದು ಪ್ರಾಣಿಯ ಶೋಧವಲ್ಲ, ಇದೊಂದು ಜ್ಞಾನದ ಅನ್ವೇಷಣೆ ಅನ್ನಿಸ್ತು ನನಗೆ. ಫ್ಲೈಯಿಂಗ್ ಲಿಸರ್ಡ್ ಅಥವಾ ಹಾರುವ ಓತಿಯನ್ನು ಹುಡುಕಲು ವಿಜ್ಞಾನಿ ಕಾರ್ವಾಲೋ ಒಂದು ತಂಡದೊಂದಿಗೆ ಕಾಡಿಗೆ ಹೋಗುತ್ತಾರೆ. ಈ ಬುಕ್ ಓದ್ತಾ ಇದ್ರೆ ನಾನು ಕೂಡ ಆ ತಂಡದಲ್ಲಿ ಒಬ್ಬ ಸದಸ್ಯ ಅನಿಸಿದ್ದಂತೂ ನಿಜ. ಮಂದಣ್ಣನ ಮುಗ್ಧತೆ, ಎಂಟನ ಚತುರತೆ, ಕಾರ್ವಾಲೋ ಅವರ ವೈಜ್ಞಾನಿಕ ದೃಷ್ಟಿ ಅದ್ಭುತವಾದಂಥದ್ದು. ಸಾಮಾನ್ಯ ಜನರಿಗೂ ಅಸಾಮಾನ್ಯ ಜ್ಞಾನ ಇರುತ್ತದೆಂಬುದು ಮಂದಣ್ಣನ ಪಾತ್ರ ತೋರಿಸಿಕೊಡುತ್ತದೆ. ಮಂದಣ್ಣನ ಪಾತ್ರವಂತೂ ಪ್ರಕೃತಿ ಮತ್ತು ಮನುಷ್ಯನಿಗಿರುವ ಅವಿನಾಭಾವ ಸಂಬಂಧವನ್ನು ತೋರಿಸುತ್ತದೆ. ತೇಜಸ್ವಿಯವರ ಬರಹ ವೈಖರಿ, ವಿಜ್ಞಾನದ ವಿಷಯಗಳನ್ನು ಅತಿ ಸರಳವಾಗಿ ಹೇಳುವ ಅವರ ಚಾತುರ್ಯ ನನಗೆ ತುಂಬ ಹಿಡಿಸಿತು. ಈ ಬುಕ್ ಓದಬೇಕಾದ್ರೆ ಜ್ಞಾನ ಅನ್ನೋದು ಕೇವಲ ಬುಕ್ಸಲ್ಲಿ ಮಾತ್ರ ಅಲ್ಲ, ಪ್ರಕೃತಿಯ ಪ್ರತಿ ಕಣಕಣದಲ್ಲೂ ಇದೆ ಅನ್ನಿಸ್ತು. ಈ ಬುಕ್ ಓದಿದ ಮೇಲೆ ಪ್ರಕೃತಿಯ ಮೇಲಿನ ಪ್ರೀತಿ ಇನ್ನಷ್ಟು ಹೆಚ್ಚಾಯಿತು. ಮಂದಣ್ಣನ ಮದುವೆ ಸನ್ನಿವೇಶದ ಹಾಸ್ಯಗಳು, ಕರಿಯಪ್ಪನಿಗೆ ಹಂಟಿಂಗ್ ಮೇಲಿರೋ ಇಂಟ್ರೆಸ್ಟ್, ಸಿಕ್ಕ ಪ್ರಾಣಿಗಳನ್ನೆಲ್ಲ ತಿನ್ನಬೇಕು ಅನ್ನೋ ಚಪಲ, ಮನೆ ಕೆಲಸದ ಪ್ಯಾರನ ದಡ್ಡ ಬುದ್ಧಿ, ಮಲೆನಾಡಿನ ಬೈಗುಳಗಳು, ಪ್ರಕೃತಿಯ ವಿವರಣೆಯ ಸೊಬಗು ನನಗೆ ತುಂಬ ಇಷ್ಟ ಆಯಿತು. ಜೇನು ಹುಳುಗಳು, ಜೇನು ಉತ್ಪಾದನೆ, ಪೆಟ್ಟಿಗೆಯಲ್ಲಿ ಜೇನನ್ನು ಸಾಕುವ ಮೆಥಡ್ಸ್, ಆರ್ಮಿ ವರ್ಮ್ಗಳು, ಮೌಬೌ ದುಂಬಿ ಅನ್ನೋ ಜೇನು ಹುಳುಗಳು ಪ್ರಚೋದನೆಯೇ ಇಲ್ಲದಂತೆ ಕಚ್ಚುವಂಥದ್ದು, ಗ್ಲೋ ವರ್ಮ್ಗಳು, ಪೊಟರೆಯಲ್ಲಿ ಹೆಣ್ಣು ಹಕ್ಕಿ ಮೊಟ್ಟೆಗಾಗಿ ಕಾವು ಕೊಡಬೇಕಾದರೆ ಗಂಡು ಹಕ್ಕಿ ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಪೊಟರೆಯ ಹೊರಗಿನಿಂದ ಅವುಗಳಿಗೆ ನೋಡಿಕೊಳ್ಳುವ ರೀತಿ, ಗಂಡು ಹಕ್ಕಿ ಬರದೇ ಹೋದರೆ ಹೆಣ್ಣು ಹಕ್ಕಿ ಮತ್ತು ಮರಿಗಳು ಪೊಟರೆಯಲ್ಲೇ ಸಾಯುತ್ತವೆ ಅಂತ ಸುಮಾರು ಉದಾಹರಣೆಗಳನ್ನ ಕೊಡ್ತಾ ಹೋಗುತ್ತಾರೆ ತೇಜಸ್ವಿ ಅವರು. ಇನ್ನು ಈ ಬುಕ್ ಓದೋಕ್ಕೆ ಮುಂಚೆ ಈ ಬುಕ್ ಇಷ್ಟೊಂದು ಲ್ಯಾಂಗ್ವೇಜಸಲ್ಲಿ ಯಾಕೆ ಟ್ರಾನ್ಸ್ಲೇಟ್ ಆಗಿದೆ ಅನ್ನೋ ಡೌಟ್ ನನಗೂ ಇತ್ತು. ಬುಕ್ ಓದಿದ ಮೇಲೆ ಗೊತ್ತಾಯಿತು ಇದೊಂದು ಮಾಸ್ಟರ್ ಪೀಸ್ ಅಂತ. ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡದೇ ಇರೋರು, ಮಾಡಬೇಕು ಅಂದ್ಕೊಂಡಿರೋರು, ಬುಕ್ ಓದೋಕ್ಕೆ ಹೋದರೆ ತಕ್ಷಣ ನಿದ್ದೆ ಬರುತ್ತೆ ಅನ್ನೋರು, ಬುಕ್ ಓದೋಕ್ಕೆ ಇದೊಂದು ಅದ್ಭುತ ಬುಕ್. ಒಮ್ಮೆ ಶುರು ಮಾಡಿ ನೋಡಿ, ನಿಮಗೂ ಎಲ್ಲೂ ಬೋರ್ ಅನಿಸಲ್ಲ. ಈಗ ನಾನು ಈ ಬುಕ್ ಬಗ್ಗೆ ಹೇಳಿದಂಥ ಎಲ್ಲ ವಿಷಯಗಳು ಈ ಬುಕ್ ಮೇಲಿನ ಪ್ರೀತಿ ಮತ್ತು ನನ್ನ ಅನಿಸಿಕೆಗಳಷ್ಟೇ. ಮತ್ತೆ ನೆಕ್ಸ್ಟ್ ಬುಕ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.